ಹಾಯ್ ಫ್ರೆಂಡ್ಸ್, ಇದು ನನ್ನ ಸೆಕೆಂಡ್ ವಿಡಿಯೋ. ನಾನು ಬಂದು ಆನೆಗಳಿಗೆ ಯಾವ ಥರ ಊಟ ಮಾಡಿಸ್ತಾರೆ ಅಂತ ಅದರ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೋಡಿ, ಆನೆಗೆ ಯಾವ ಥರ ಮುದ್ದೆ ಕಟ್ತಿದ್ದಾರೆ ನೋಡಿ. ರಾಗಿ ಹಸಿಟ್ಟಕ್ಕೆ ಅಕ್ಕಿ ಹಾಕಿ ಮತ್ತು ಅದಕ್ಕೆ ಇನ್ನೂ ಸ್ವಲ್ಪ ದವಸ ಧಾನ್ಯಗಳು ಹಾಕ್ತಾರೆ. ಆ ಲೀಸ್ಟ್ ಇದೆ, ಆ ಲೀಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಅದನ್ನು ತೊಗೊಂಬಂದು ಆನೆಗೆ ಫೀಡ್ ಮಾಡ್ತಾರೆ. ಓಕೆನಾ, ಆ ಫೀಡ್ ಮಾಡ್ತಾರೆ ನೋಡಿ. ಪ್ರತಿಯೊಂದು ಆನೆಗೂ ಆ ಥರ ಫೀಡ್ ಮಾಡಿ, ಆ ಥರ ಮುದ್ದೆ ಕಟ್ಟೋದು ಬಂದು ಫೀಡ್ ಮಾಡೋದು ನೋಡಿ. ಆ ಮುದ್ದೆಗೆ ಆ ಆನೆಗೆ ಫೀಡ್ ಮಾಡ್ತಿದ್ದಾರೆ. ಸೊ ಆ ಮುದ್ದೆ ತಿನ್ನಿಸ್ತಾರೆ, ತಿನ್ನುತ್ತೆ. ಸೊ ತಿನ್ಸಾದ್ಮೇಲೆ ಲಾಸ್ಟಲ್ಲಿ ಏನು ಮಾಡ್ತಾರೆ ಹೇಳಿ, ಒಂದು ಕಪ್ ತಿನ್ನಿಸ್ತಾರೆ. ಸೊ ಓಕೆ, ಇವತ್ತಿನ ನಿಂದು ಊಟ ಆಯಿತು ಸಾಕು ಅಂತ ಅಂತಾರೆ. ಸೊ ಆನೆಗೆ ಗೊತ್ತಾಗುತ್ತೆ, ಓಕೆ ನಾನು ಕಪ್ ತಿನ್ನಿಸ್ರೆ ನಂದು ಊಟ ಆಯಿತು, ಇವತ್ತು ಇಷ್ಟು ಕೊಡ್ತಿದ್ದಾರೆ ಅಂದ್ಬಿಟ್ಟು ಆ ಆನೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ಓಕೆನಾ, ಸೊ ಈ ಜಾಗ ಬಂದು ಎಲ್ಲಿದೆ ಅಂದರೆ ನೋಡಿ, ಆ ಆನೆಗೆ ಊಟ ಮಾಡಿಸ್ತಾರೆ ನೋಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ತಿನ್ನುತ್ತೆ ನೋಡಿ, ಚೆಂದ ಇದೆಲ್ಲ. ಈ ಜಾಗ ಬಂದು ಎಲ್ಲಿದೆ ಅಂದರೆ ತೆಪ್ಪಗಾಡು. ಈ ತೆಪ್ಪಗಾಡು ಇಲ್ಲಿ ಬರುತ್ತೆ, ಮೈಸೂರು ಟು ಬಂಡೀಪುರ ಫಾರೆಸ್ಟ್. ಬಂಡೀಪುರ ಫಾರೆಸ್ಟಿಂದ ಬರ್ತಾ ಅಲ್ಲೊಂದು ತೆಪ್ಪಗಾಡು ರೈಟ್ ಸೈಡಲ್ಲಿ ನಮಗೆ ತೆಪ್ಪಗಾಡು ಅಂತ ಬರುತ್ತೆ. ಅಲ್ಲಿ ಟಿಕೆಟ್ ಸೆಂಟರ್ ಇದೆ. ಟಿಕೆಟ್ ಸೆಂಟರ್ ನೆಕ್ಸ್ಟು ಅಲ್ಲಿ ತೋರಿಸ್ತಾರೆ. ನಾವು ಟಿಕೆಟ್ ತೊಗೊಂಬಂದು ಇಲ್ಲಿ ನೋಡಬೇಕು, ವಿಸಿಟ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಆನೆನ ಸ್ನಾನ ಮಾಡಿಸ್ತಾರೆ, ನೋಡ್ಕೊತಾರೆ, ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಆನೆಗಳಿಗಿಲ್ಲಿ. ಸೊ ಆ ಮಾವುತಗಳು ಇವರು. ಸೊ ಪ್ರತಿದಿನ ಇದೇ ಥರ ನಡೀತಾ ಇರುತ್ತೆ ಇಲ್ಲಿ ತೆಪ್ಪಗಾಡು ಅಲ್ಲಿ. ಸೊ ಯಾರ್ಯಾರು ಊಟಿಗೆ ವಿಸಿಟ್ ಮಾಡ್ತಾರೋ ಆನ್ ದ ವೇ ಟು ಎಲಿಫೆಂಟ್ ಫೀಡಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿ. ಓಕೆನಾ, ಸೊ ಇದೇ ಥರ ಕಮಿಂಗ್ ವೀಡಿಯೋಸಲ್ಲಿ ನಾನು ತುಂಬ ವೀಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್, ಲೈಕ್, ಶೇರ್, ಓಕೆ, ಆ್ಯಂಡ್ ಕಮೆಂಟ್ಸ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.